ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುಗ್ಧ ಮನಸ್ಸುಗಳ 4ನೇ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕವಿಯ ಅಂತರಾಳದೊಳಗೆ ನಾವು ಇಳಿದಾಗ ಅದರಲ್ಲಿರುವಂತಹ ರಸಸ್ವಾದ ನಮ್ಮ ನಾಲಿಗೆಗೆ ಹೇಗೆ ಮುಟ್ಟುತ್ತೆ ಗೊತ್ತಾ? ಕೆಂಪು ಉಂಡೆಯ ಸೂರ್ಯ ഇരുಳು ದಿನ ಮಾನಗಳ ಎಂತಳೆವನೋ ನಿತ್ಯ ಕಾಲ ಬಳ್ಳದಲ್ಲಿ ಅಂತಂದರೆ ಸೇರು ಪಾವು ಅಂತ ನಾವು ಹೇಳ್ತೀವಲ್ಲ, ಆ ಬಳ್ಳದಲ್ಲಿ ಈ ಕಾಲಮಾನವನ್ನು ಸೂರ್ಯ ಹೇಗೆ ಅಳಿತಾನೆ? ಸೂರ್ಯ ಉದಿಯಾಗ್ತಾನೆ, ಸೂರ್ಯ ಮುಳುಗ್ತಾನೆ, ಕಾಲಮಾನವನ್ನು ಅವನು ಹೇಗೆ ಅಳಿತಾನೆ? ನಿದ್ದೆ ಎಚ್ಚರವೆಂಬ ಗಣಿತದ ಅನ್ವಯವಿಲ್ಲ, ಏನಿದಚ್ಚರಿ ಜಗದಿ ಮುದ್ದು ರಾಮ. ಈ ಕವಿ ಆಶ್ಚರ್ಯವನ್ನು ತೋರಿಸ್ತಾ ಇದ್ದಾನೆ. ಈ ಜಗದ ಒಡಲಿನಲ್ಲಿ ಏನು ಎಚ್ಚರ ಇದು? ನಿದ್ದೆ, ಎಚ್ಚರ, ಇದಕ್ಕೆ ಯಾವ ರೀತಿಯ ಗಣಿತಶಾಸ್ತ್ರವೂ ಕೂಡ ಇಲ್ಲ. ಆದರೂ ಕೂಡ ಪ್ರಕೃತಿ ತನ್ನ ಕಾಲಮಾನಗಳನ್ನು, ತನ್ನ ಕಾರ್ಯ ಚಟುವಟಿಕೆಗಳನ್ನು ಎಷ್ಟು ಲಯಬದ್ಧವಾಗಿ, ಎಷ್ಟು ನಿಯಮಿತವಾಗಿ ಮಾಡ್ತಾ ಇದ್ದಾನಲ್ವ. ಕವಿ ಅಂತಶ್ಚಕ್ಷುವಿನಲ್ಲಿ, ತನ್ನ ಒಣಗಳಿನಲ್ಲಿ ಅವನು ನೋಡ್ತಾ ಹೇಳ್ತಾನೆ, ಈ ವಿಶ್ವಸೃಷ್ಟಿ ಎನ್ನುವ ಒಂದು ಕಣ್ಣಲ್ಲಿ ಅಳೆಯಲು ನೋಡಿದಾಗ ಅದೊಂದು ಕೌತುಕದ ಒಡಲು ಎಂದು ಭಾವಿಸ್ತಾನೆ. ಮುದ್ದು ರಾಮನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿದೆ ನೋಡಿ. ಸೂಕ್ಷ್ಮ ಮತಿಗಳಿಗೆ ಮಾತ್ರ ಇದು ಗೋಚರವಾಗ್ತಾ ಹೋಗುತ್ತೆ. ನಮಗೆ ಕಾಲಮಾನ ಅಂದರೆ ರಾತ್ರಿ ಮತ್ತು ಬೆಳಗು, ನಿದ್ರೆ ಮತ್ತು ಎಚ್ಚರ. ಆದರೆ ಈ ಕೌತುಕದ ಒಡಲಿನಲ್ಲಿ, ರಂಗು ರಂಗಿನ ಸೂಕ್ಷ್ಮ ಹಗಲಿನಲ್ಲಿ, ಉದಯಿಸುವ ರಾತ್ರಿಯಲ್ಲಿ ಅಸ್ತಮಿಸಿ ತನ್ನ ಕಾಲಮಾನಗಳನ್ನು ಎಷ್ಟು ನಿಖರವಾಗಿ ಸಂಯೋಜಿಸುತ್ತಿರುವರೆಂದು ಅಚ್ಚರಿಯನ್ನು ಕವಿ ಅನುಭವಿಸುತ್ತಾನೆ. ಹಾಗೂ ನಮ್ಮನ್ನು ಕೂಡ ಆ ಚಿಂತನೆಯ ಸೃಷ್ಟಿಯ ಕಾಲಗಣಿತವನ್ನು ನೆನಪಿಸ್ತಾ ಇದ್ದಾರೆ. ಬನ್ನಿ, ಅದನ್ನು ರಾಗವಾಗಿ ಕೇಳಿದಾಗ ಅದರ ಭಾವ ನಮ್ಮ ಹೃದಯವನ್ನು ತಟ್ಟುತ್ತೆ. ಕೆಂಪು ಉಂಡೆಯ ಸೂರ್ಯ ഇരുಳು ದಿನಮಾನಗಳ ಎಂತಳೆವನೋ ನಿತ್ಯ ಕಾಲ ಬಳ್ಳದಲ್ಲಿ. ಕೆಂಪು ಉಂಡೆಯ ಸೂರ್ಯ ഇരുಳು ದಿನಮಾನಗಳ ಎಂತಳೆವನೋ ನಿತ್ಯ ಕಾಲ ಬಳ್ಳದಲ್ಲಿ. ನಿದ್ದೆ ಎಚ್ಚರವೆಂಬ ಗಣಿತ ಅನ್ವಯವಿಲ್ಲ, ನಿದ್ದೆ ಎಚ್ಚರವೆಂಬ ಗಣಿತ ಅನ್ವಯವಿಲ್ಲ, ಏನಿದ ಚರಿ ಜಗದಿ ಮುದ್ದು ರಾಮ. ಏನಿದ ಚರಿ ಜಗದಿ ಮುದ್ದು ರಾಮ, ಮುದ್ದು ರಾಮ, ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.